ಗುಡ್ ಮಾರ್ನಿಂಗ್ ಟು ಆನ್ಲೆ. ಎಸ್ ಸಾವ್ಕಾರ ಮಂದಿ ನಮಸ್ಕಾರ. ನಾವಿವತ್ತು ಆನ್ಲೇದಾಗದೀವಿ. ನಮ್ಮ ಡ್ರೀಮ್ ಡೆಸ್ಟಿನೇಷನ್ ಆದಂತಹ ಒಮ್ಮಿಂಗ್ಲ ಪಾಸಿಗೆ ಹೋಗ್ಕಂತೀವಿ. ಅಲ್ಲೇ ನೋಡ್ರಿ ಒಮ್ಮಿಂಗ್ಲ ಪಾಸ್, ಅಲ್ಲಿ ಹೋಗ್ಬೇಕೀಗ. ಕೊಳರೆ ತಂಡೈತಿ, ಮೈನಸ್ನಾಗ ಐತಿ. ನೈಟ್ ಸ್ಟಾರ್ ಏನು ನಮಗೆ ಹಿಂಗೆ ಕಾಣಲಿಲ್ಲ, ಇದಕ್ಕಂತ ಗಂಡು ನಶೀಬ. ನೋಡ್ರಿ ಟೆಂಟ್ ಹಾಕಿವಿ ಇಲ್ಲಿ. ಇನ್ನೊಂದು ಎಲ್ಲರಿಗೂ ಸಜೆಷನ್ ಏನಂದ್ರೆ, ಯಾರ್ಯಾರು ಲದಾಕಿಗೆ ಬರಂತೀರಿ, ಯಾರು ಉಮ್ಮಿಂಗ್ಲ ಪಾಸಿಗೆ ಬರಂತೀರಿ ಅಂದ್ರೆ ಉಮ್ಮಿಂಗ್ಲ ಪಾಸಿಗೆ ಬರೋಕೆ ಆನ್ಲೇ ಬರಬೇಕು. ನೀವು ಆನ್ಲೇದಾಗ ರೂಮ್ಸ್ ಫಸ್ಟ್ ಬುಕ್ ಮಾಡ್ಕೊಂಬಿಟ್ರಿ. 3 months ಬಿಫೋರು ಬುಕ್ ಆಗಂತವಂತು ಎಲ್ಲ. ಆನ್ಲೇ ಒಳಗೆ ನಿನ್ನೆ ಒಂದು 10ರಿಂದ 15 ಸ್ಟೇ ನಾವು ಹೋಗಿದ್ದೆ. 150ರಿಂದ 200 ಸ್ಟೇ ಅದಾವೆ. ಅಷ್ಟು ಬುಕ್ ಆಗ್ಯಾವ. ಹುಡುಕ್ಯಾಡಿ ಅವು ಇಲ್ಲಾರ್ದಕ್ಕೆ ಆನ್ಲೇ ಬಿಟ್ಟು 4 ಕಿಲೋಮೀಟ್ರ್ ಹೊರಗೆ ಬಂದು ಇಲ್ಲೇ ಟೆಂಟ್ ಹಾಕ್ಕೊಂಡಿವಿ. ನಾವು ಅಷ್ಟೇ ಅಲ್ಲ, ಬಾಜು ಹಿಂದೆ ಭಾಳ ಮಂದಿ ಬೇಕರ್ಸ್ ಇಲ್ಲಿ ಟೆಂಟ್ ಹಾಕೊಂಡಾರ ರೂಮ್ಸ್ ಇಲ್ಲಾರ್ದಕ್ಕೆ. ಅದ್ರ ಸಲುವಾಗಿ ಹೇಳಂತೀನಿ, ಯಾರು ಆನ್ಲೇ ಬರೋರಿದ್ರೆ ಒಮ್ಮಿಂಗ್ಲ ಪಾಸಿಗೆ ಹೋಗೋರು ಫಸ್ಟಿಗೆ ಬುಕ್ ಮಾಡ್ಕೊಂಡು ಬರ್ರಿ, ಇಲ್ಲಾಂದರೆ ರೂಮ್ ಸಿಗೋದು ಕಷ್ಟ. ನೀವು ರೊಕ್ಕ ಕೊಡ್ತೇನಂದ್ರು ಇಲ್ಲ. ಇಷ್ಟ. ಈಗ ಬಡ ಎದ್ದು ಪ್ಯಾಕ್ ಮಾಡ್ಕೊಂಡು ನಾವು ನಮ್ಮ ಡ್ರೀಮ್ ಡೆಸ್ಟಿನೇಷನ್ ಅಂತಾದ ಒಮ್ಮಿಂಗ್ಲ ಪಾಸಿಗೆ ಹೋಗೋಣ. ಚಲೋ. ಸಾವ್ಕಾರ ಮಂದಿ, ರಿಯಲ್ ಅಡ್ವೆಂಚರ್ ಇಸ್ ಸ್ಟಾರ್ಟ್. ಶೂಸ್ ಕವರ್ ಹಾಕೊಂಡಿನಿ, ಗಾವಂಗ ಅಂತಿಲ್ಲ. ಈಗ ಒಂದು ಜಸ್ಟ್ ವಾಟರ್ ಕ್ರಾಸ್ ಮುಗಿಸ್ಕೊಂಬಂದಿವ್ರಿ. ನೋಡ್ರಿ ರೋಡ್ ಹೆಂಗೈತಿ. ಪ್ರೆಸೆಂಟ್ ನಾವೀಗ ಒಮ್ಮಿಂಗ್ಲ ಪಾಸಿಗೆ ಹೊಂಟೈತಿ. ನಿನ್ನೆ ಆನ್ಲೇದಾಗಿದ್ದು ಅಷ್ಟೇ ಆಗಿದ್ವಿ. ಆನ್ಲೇದಾಗ ಇಳಿನಲ್ರಿಪ್ಪ, ರೂಮೇ ಇಲ್ಲ. ಫುಲ್ ತಂಡ ಮಕ್ಕೊಂಡೇವಿ. -3 ಡಿಗ್ರಿದಾಗ ಮಕ್ಕೊಂಡೇವಿ. ನಿದ್ದಿನ ಹತ್ತಿಲ್ಲ. ನಡುಗು. ಈಗ ಅಷ್ಟೇ ಒಮ್ಮಿಂಗ್ಲ ಪಾಸ್ ಆಗಿನ -10 ಡಿಗ್ರಿ ಐತಂತೆ. ನಮ್ಮ ಕಡೆ ಇರೋ ಯಾವ -10 ಡಿಗ್ರಿ ಅಲ್ಲ, ಜಸ್ಟ್ 0 ಬಂದ್ರೂ ತಡ್ಕೊಂಡ್ರಂತಿಲ್ಲ. ಇನ್ನು -10 ಅಂದ್ರೆ ಹೆಂಗೆ ತಡ್ಕೊಂತೀವಿ ಗೊತ್ತಿಲ್ಲ. ರೋಡ್ ಮಾತ್ರ ಅಲ್ಟಿಮೇಟ್. ಲೈಫ್ನಾಗ ಒಮ್ಮೆ ಈ ಥರ ರೋಡ್ ನೋಡಿದ್ದಿಲ್ಲ ನಾನು. ಒಂದು ನದಿ ಪಾರ್ ಮಾಡಿದ್ವಿ ಈಗ. ಒಗ್ಗವನು ಬೇಡ, ನದಿ ಪಾರ್ ಮಾಡೇವ್ರಿ ಬೈಕ್ನಾಗೆ. ಯಪ್ಪ ಅದು ನೀರು ಅಂತಾವು. ನನ್ನ ಶೂಸ್ ಅರ್ಧ ಶೂಸ್ ನೀರು ತುಂಬ್ಯಾವು. ರೈನ್ ಕವರ್ ಹಾಕೊಂಡಿದ್ದೆ, ಪುಣ್ಯ ಉಳ್ಕೊಂಡೆ. ನೋಡ್ರಿ ಇದು ರೋಡ್ ಅಂತ ಯಾರಂತ ನೋಡ್ರಿ. ಅಲ್ಲಿ ಗಾಡಿಗಳಂತ ನೋಡ್ರಿ, ಅಲ್ಲಿ ಬರೋಂಥ ಗಾಡಿ ಹಿಂಗೆ ಉಂಟಾವು. ನಾನು ಬಿಟ್ಟು ಹೋದ್ರ ಮುಂದೆ ನಂದು ಸ್ವಲ್ಪ ಮೌಂಟ್ ಮಾಡ್ಕೊಂಡು ಲೇಟ್ ಆಯ್ತು. ಏನು 5 ನಿಮಿಷ ಹೋಗ್ತೀನಿ. ನಂದೇ ಅಡ್ವೆಂಚರ್ ಅಲ್ಲ, ಚಿಗುರು ಓದ್ಬೇಕಂದ್ರೆ ಜಿಂಕ ಅನ್ನೋದಂಗೆ. ಆದರೆ ಈ ಅಡ್ವೆಂಚರಸ್ ಲೈಫ್ ಟೈಮ್ನಾಗ ಒಮ್ಮೆ ಅಚೀವ್ ಮಾಡಬೇಕು. ಹೆಂಗೆ ಅದಾವ್ರಿ ಅಡ್ವೆಂಚರ್ಸ್. ಜೀವನನ ಅಭ್ಯಾಸ ಆಕಿ ನಿಮ್ದು. ರೋಡ್ಗಳು ನೋಡಿ, ಯಾವಾಗಪ್ಪ ಐವತ್ತೀವಿ, ಯಾವಾಗಪ್ಪ ನಾವು ಮನೆ ಮುಡ್ತೇವಿ ಅನ್ನೋ ರೇಂಜಿಗೆ ಬಂದುಬಿಡ್ತೀವಿ ನೀವು. ಎದಕ್ಕಂದ್ರೆ ನಾ ಕಂಟಿನ್ಯೂ ರೈಡ್ ಮಾಡೋಣ ಅಂತ. ಇವತ್ತು 18ನೇ ದಿವಸ ಇದೆ, ಅಲ್ಲ 19ನೇ ದಿವಸ. ವಿಡಿಯೋಸ್ ಲೇಟ್ ಆಗೋರು ಅಂಥವು. ನಾನು ಕಂಟಿನ್ಯೂ ರೈಡ್ ಮಾಡೋಣ ಅಂತ 19ನೇ ದಿವಸ ವ್ಲಾಗ್ ಎಲ್ಲ ಅದಾವ ನಮ್ಮ ಕಡೆ. 19ನೇ ದಿವಸ ರೈಡ್ ಮಾಡೋಂತಿರೋದು 5,000 ಕಿಲೋಮೀಟ್ರ್. ಅಂದ್ರೆ ಏನು ರೋಡಸ್ ಆಗಂತಿಲ್ರಿ. ಇಲ್ಲಿ 8 ದಿವಸ ನಾವು ಈಗ ಲದಾಖ್ನಾಗಿದ್ದೆ. ಯಾಕಂದ್ರೆ ರೋಡಸ್ ಆಗಂತಿಲ್ಲ. 100 ಕಿಲೋಮೀಟ್ರ್ ಹೋಗಿ ಬರ್ಬೇಕಂದ್ರೆ 200 ಕಿಲೋಮೀಟ್ರ್ 100 ಕಿಲೋಮೀಟ್ರ್ ಅಪ್ ನಾವು ಮಾಡ್ಬೇಕಂದ್ರೆ 1 ದಿವ್ಸ ಬೇಕಾಗಂತೈತಿ. ಯಾಕಂದ್ರೆ ರೋಡ್ ಆ ಮನೆ ಖರಾಬ್ ಅದಾವ. ಅಡ್ವೆಂಚರ್ ಇದ್ರೂ ಅದೇ, ಸೂಪರ್ ಬೈಕ್ ಇದ್ರೂ ಅದೇ, ನಾರ್ಮಲ್ ಗಾಡಿ ಇದ್ರೂ ಅದೇ. ಯಾಕಂದ್ರೆ ರೋಡ್ ಮಾತ್ರ ಭಾಳ ಖರಾಬ್ ಅದ. ರೋಡಲ್ಲಿ ಯಾವಾಗ ಗುಡ್ಡದ ಮ್ಯಾಗ ಆಸೆ ಕರ್ಕೊಂಡು ಹೋಗ್ತಾವೆ ನೋಡ್ರಿ. ಆಗಲ್ ತಂಡ ಚಲೋ ಆಯ್ತು, ಕೈ ಫ್ರೀಸ್ ಆಗ ಸ್ಟಾರ್ಟ್ ಆಗೋದ್ರಿಂದ ಇನ್ನಕ್ಕೆ ಡೌನ್ನಾಗ ಅದೇ. ಈಗ ಪ್ರೆಸೆಂಟ್ ಇರೋದು 15,400 ಅಡಿನಾಗ ಅದೇನ. ಈಗ ನಾವೀಗ ಹೋಗೋದು 19,000 ಅಡಿ. 19,028 ಅಡಿಗೆ ಹೋಗ್ತೇವೆ ನಾವೀಗ. ಇನ್ನು 4,000 ಅಡಿ ಅಂದ್ರೆ 72 ಕಿಲೋಮೀಟ್ರ್ ಐತಿ ಇಲ್ಲಿಂದ ಪ್ರೆಸೆಂಟ್. ಮಿನಿಮಮ್ ನೋಡ್ರಿ ಕಾರ್ XL6 ಹೆಂಗೆ ಉಂಟೈತಿ, ಧೂಳು ಹಬ್ಸ್ಕೊಂಡ್ರೆ ಚೊಕ್ಕ. ನಂಗೆ ಹೋಗಕ್ಕೆ ಬರಂಗಿಲ್ಲ, ಯಾಕಂದ್ರೆ ಬುಲೆಟ್ ಐತಿ. ಬುಲೆಟ್ನ ಬಿಟ್ಟು ಹೋಗಕ್ಕಂಗಿಲ್ಲ ನಾವು. ನೋಡ್ರಿ ಸರ್ಪ್ರೈಸ್ ಅಂತ ಹಂಗ ತಗೋದು. ನಾನೇನು ಆಫ್ ರೋಡ್ ಹಾಕಿಲ್ಲ. ಫ್ಯೂಲು ನನ್ನ 4 ಪಾಯಿಂಟ್ ಐತಪ್ಪ. ಜರ್ರಿಕ್ಯಾಂದಾಗ ಐತಿ ಬಿಡ್ರಿ, 9 ಲೀಟ್ರ್ ಐತಿ ಪೆಟ್ರೋಲ್. ಅದ್ರಾಗೇನು ಟೆನ್ಷನ್ ಇಲ್ಲ. ನೋಡ್ರಿ ನನ್ನ ಗಾಡಿ ಅಲ್ಲಿ ಹುಸುಗ್ನಾಗ ನನ್ನ ಗಾಡಿ ಕೆಲಸ ಆಗೋಲ್ಲ. ಮಸ್ತ್ ಅಂದ್ರೆ ಮಸ್ತ್ ಆಫ್ ರೋಡಿಂಗ್ ಉಂಟೈತಿ ಗಾಡಿ. ಸೈಕ್
ನೋಡ್ರಿ ತಗ್ಗ ಹೆಂಗದ ಹೌದನ ಉಚ್ಗಿನ ತಗ್ಗ. ಅಂದ್ರೆ ನೀವು ಅನ್ಕೊಂಡ್ರಿ ಲದಾಖ್ ಈಸಿ ಅಂತಂದ್ರೆ ಸೀರಿಯಸ್ಲಿ ಹೇಳ್ತೀನಿ, ಲದಾಖ್ ಈಸಿ ಅಲ್ಲ. ನೋಡ್ರಲ್ಲ ಸೈಲೆನ್ಸರ್ ಎಲ್ಲ ಅಂತಿತ್ತು ಬುಲೆಟ್ನ ಒಂದು ಹುಚ್ಚ ಬಿತ್ತೇನೆ. ಓ ಸ್ವರ್ಗ ನರಕ ರಪ್ಪನಂಗೆ ಪಾಸ್ ಆಯ್ತು. ಸೈಕ್ ಸೌಕಾರ ಮಂದಿ ನೋಡ್ರಿ ಇಲ್ಲದೀಗ ನಾವು ಟಾಪ್ ಇನ್ನ ಟಾಪ್ ಅಲ್ಲ, ಇಲ್ಲಿಂದ ಈಗ ಕಾಣೋದಿಲ್ಲ ನಿಮಗೆ. ಈಗ ಹತ್ತಿರೋದು ಪ್ಲೇಸ್ ಹುಚ್ಚಾಗ್ಬಿಡ್ತೀರಿ ನೀವು, ಹುಚ್ಚ ಆ ರೇಂಜಿಗೆ ಇತ್ತು ಈಗ ನಾವು ಹತ್ತಿದ್ದು ಊಟ ಅಲೆ ಮಾರಿ. ಎಷ್ಟು ಗಾಡಿ ಸ್ಟ್ರಗಲ್ ಮಾಡೋದ ಗೊತ್ತಿಲ್ಲ ಅಂತಂದ್ರೆ ನೋ ಸ್ಟ್ರಗಲ್, ಓನ್ಲಿ ಸ್ವೀಪ್ ಬಂದಂಗೆ ಗಾಡಿ ನಮ್ದು, ಏನೂ ಸ್ಟ್ರಗಲ್ ಇಲ್ಲ, ಸುಮ್ಮನೆ ಹತ್ತಿತ್ತು. ಅದು ಡಬಲ್ ಅದು ನಾವು ನೋಡ್ರಿ ಟಾಪ್ ಆಫ್ ದಿ ವರ್ಲ್ಡ್, ಟಾಪ್ ಹೋಗ್ತೀನಿ ಒಬ್ಬ ಲಾಸ್ಟ್ ಬೆಂಚ್ ಹುಡುಗ ಟಾಪ್ನೇ ಹೋಗಿ ಫೋಟೋ ತೆಗೆದು ಹಾಕ್ತೀನಿ. ಮೈನಸ್ ಹೊಡೆಯತೈತಿ ಡಿಗ್ರಿ, ಥಂಡಿ ಹೊಡ್ತಕ್ಕ ಹುಚ್ಚು ಬರತ್ತಿಲ್ಲ, ಥಂಡಿ ಹೊಡ್ತಕ್ಕ. ಒಂದೋಗುವ ಸೌಕಾರ ನೋಡ್ರಿಲೆ ಒಂದು ಕೆಫೆ ಐತಿಗಿಲೆ, ಎಷ್ಟು ಫೀಟ್ನಾಗಿತ್ತು ನೋಡ್ರಿ ಕೆಫೆ, 19,400 ಫೀಟ್ ಹೆಂಗಿತ್ರಿ. 19,400 ಫೀಟ್ ಮ್ಯಾಗದೆ ನಾವು ಈಗ. ಲೈವ್ ಸ್ನೋ ಬೀಳಂತೈತಿ. ಬೈಕರ್ಸ್ ಅದಾರ, ನಮ್ಮ ಬೈಕ್ಸ್ ಅದಾವೆ, ಫುಲ್ ಅಂದ್ರೆ ಫುಲ್ ಹೆವಿ. ಚಹಾ ಕುಡ್ತಿದ್ದಿಲ್ಲ, ಕಾಫಿ ಕುಡಿಯೋಕೆ ಬಂದೀವಿ. ಒಂದು ಬ್ಲ್ಯಾಕ್ ಕಾಫಿ 100, ನಾರ್ಮಲ್ ಚಾಯ್ 50 ರೂಪೀಸ್. ನೋಡ್ರಿ ಹೆಂಗೈತಿ. 19,400 ಫೀಟ್. ನಾವು ಈಗ ಹೋಗೋದು 19,028 ಫೀಟ್. ಇಲ್ಲಿ ಅಷ್ಟೇ, ಆದ್ರೆ 300 ಫೀಟಿಗೆ ಭಾಳ ಫರಕ್ ಆಗ್ತೈತಿ. ಇಲ್ಲಿ ಈಗ ನಾರ್ಮಲ್ ಅದೇ ನಾವು ಈಗ ನೋಡ್ರಿ ಮೇನು. ಮಸ್ತ್ ಬರ್ರಿ ಚಹಾ ಕುಡ್ದೆ ಬರಮಕೋನ್. 19,400 ಫೀಟ್ ಮ್ಯಾಗ 100 ರೂಪಾಯಿ ಕೊಟ್ಟು ತಿಂಡಿ ಮ್ಯಾಗ ಬ್ಲ್ಯಾಕ್ ಕಾಫಿ ಕುಡಿ ಅಂತೀವಿ. ನಮ್ಮ ಯಮನೂರಿ ಅಂಗಡ್ಯಾಗ 10 ರೂಪಾಯಿ ಕಾಫಿ ಇದೆ. ಅದು ತಂಡ ಆಗ್ಬಿಟ್ಟೈತಿ, ಸ್ಟ್ರಾಂಗ್ ಇಲ್ಲ. ಬಿಸ್ಕಿಟ್ ಕೊಡು, ಪ್ಯಾಕ್ ಬ್ಲ್ಯಾಕ್ ಕಾಫಿ ಸ್ಟ್ರಾಂಗ್ ಇಲ್ಲ. ಡ್ರೀಮ್ ಅನ್ಕೊಂಡೆ ನಾವು ಬಂದಿರೋದು ಎಲ್ಲಿ ಗೊತ್ತಾ? 19,000 ಚಿಲ್ಲರ ಹಡಿ ಮ್ಯಾಗೆ ಸಮುದ್ರ ಮುಟ್ಟ ದಾಟಿ. ಇಲ್ಲಿಂದ ನೀವು ನೋಡ್ಬೋದು ಬ್ಯೂಟಿ ಹಂಗೆ ಕಾಣತೈತಂತೆ. ನನ್ನ ಡ್ರೀಮ್ ಪ್ಲೇಸ್ ಆದಂತಹ ಲದಾಖ್ನಲ್ಲಿರುವ ಉಮ್ಮಿಂಗ್ಲಾ ಪಾಸ್. ಎಂತೆಂಥ ಆಫ್ ರೋಡಿಂಗ್, ಎಂತೆಂಥ ರೋಡ್ಸ್ ಎಲ್ಲ ನೋಡ್ಕೊಂಡು -15 ಡಿಗ್ರಿ ಐತಿ ಟಾಪ್ನಾಗ. ಪ್ರೆಸೆಂಟ್ -5 ಡಿಗ್ರಿ ಐತಿ. ತಂಡಿ ಕೈ ಈ ಗ್ಲೌಸ್ನಾಗ ಫ್ರೀಸ್ ಆಗ್ಯಾವ, ಒಳಗೆ ಗೊತ್ತಾಗಂತಿಲ್ಲ. ನೋಡ್ರಿ 19,024 ಫೀಟ್ ಟು ರೀಚ್. 19,024 ಫೀಟ್ನಾಗ ನಾವದೀಗ ಪ್ರೆಸೆಂಟ್. ನೋಡ್ರಲ್ಲಿ MGದ ಎಲೆಕ್ಟ್ರಿಕಲ್ ಕಾರ್ ತಗೊಂಡಾರ. ಗಾಡಿ ಹೀರಾಕ ಒತ್ತಾಡ ಅಂತ ಬುಲೆಟ್ ಮುಂದೋಗೈತಿ.
ನಮ್ಮದು ಒತ್ತಡಂಗಿಲ್ ಬಿಡ್ರಿ, ನಾ ಕಂಟಿನ್ಯೂ ಇಟ್ಕೊಂಡಿತ್ತಂದ್ರೆ ಹೋಗ್ಬಿಡ್ತೈತಿ. ಇನ್ನ ಮಿನಿಮಮ್ ಇನ್ನ 15-20 ಇನ್ನೊಂದು 15 ಕಿಲೋಮೀಟರ್ ಹೋಗ್ಬೇಕು ನಾವು. ಅದರ 5 ಕಿಲೋಮೀಟರ್ ಮಾತ್ರ ಫುಲ್ ಸ್ನೋ ಆಗೈತಂತೆ, ಬ್ಲ್ಯಾಕ್ ಐಸ್ ಅಂತ ರೋಡ್ನಾಗ. ಒಬ್ಬ ಆಂಧ್ರದವ NS ಒಂದು ಕೂಲೆಂಟ್ ಹೊಡ್ಕೊಂಡ್ ಬಂದಾನೆ, ಇನ್ನೊಬ್ಬೊಂದು ಪೆಟ್ರೋಲ್ ಕ್ಯಾನ್ ಹೊಡ್ಕೊಂಡ್ ಬಂದಾನೆ. ಬಿದ್ದೆ. ನಮಗೂ ಹುಷಾರಂತಂದ್ರೆ ಬ್ರೋ ನೋಡ್ಬ್ರೋ ಸುತ್ತ ಸ್ನೋ ಐತಿ. ನಾವು ಟಾಪ್ ಆಫ್ ದಿ ವರ್ಲ್ಡ್, ಟಾಪ್ ಆಫ್ ದಿ ವರ್ಲ್ಡ್. ಓ ಯಾ, ಲಾಸ್ಟ್ ಒಂದು ಹುಡುಗರು ನಾವು, ಯಾರಿಗೆ ಕಮ್ಮಿ. ಒಬ್ಬ ಕಾಲೇಜ್ದಾಗ ಲಾಸ್ಟ್ ಒಂದು ಹುಡುಗ ಇವತ್ತು ವರ್ಲ್ಡ್ ಟಾಪ್ನಾಗ ನಿಂದಿರ್ತಾನೆ ಹೋಗಿ. ಸೌಕರ್ ಮಂದಿ ನಮಸ್ಕಾರ. ಎಲ್ಲರೂ ಮಸ್ತ್ ಇದಾರಲ್ಲ. ಮತ್ತೆ ಚಿತ್ತ ಬ್ರೋ ಈಗ ಆಗಲೇ ಹೊಡ್ಕೋಬೇಕಿತ್ತ, ಮತ್ತೆಲ್ಲ ಗಾಡಿ ಬಂದು ನೋಡ್ರಿ. ನಾನು ಫೈನಲಿ ಉಮ್ಮಿಂಗ್ಲಾ ಪಾಸ್ ಕಡೆ ಅದೀನಿ. ನಾನು ಅಲೆಮಾರಿ ಇಲ್ಲೇ ಐತಿ. ನಾ ಮಾತ್ರ ಫೈನಲಿ ಬಂದೇ ಬಿಟ್ಟೇನಿ. ಹೈಯೆಸ್ಟ್ ಮೋಟ್ರಬಲ್ ಪಾಸ್ 19,024 ಫೀಟ್. ಡ್ರೀಮ್ ಅಚೀವ್ಮೆಂಟ್ ಬ್ರೋ. ಡ್ರೀಮ್. ಗಾಡಿ ಭಾಳ ಬರಂತಾವು, ಬಡ ಗಾಡಿ ಹಚ್ಕೊಂಡು ನಾವು ಫೋಟೋ ತಗೊಂಡು ನೋಡ್ರಿ. ಕ್ರೌಡ್ ನೋಡ್ರಿ ಹೆಂಗೈತಿ, ಮಕ್ಕಳರಿ ಕ್ರೌಡ್ ಐತಿ. ನನ್ನ ಡ್ರೀಮ್ನ ಅಚೀವ್ ಮಾಡ್ಕೊಂಡೇನಿ. ನಿಮ್ಮ ಡ್ರೀಮಿಗೆ ಇನ್ನೂ ನಿಮ್ಗೆ ಟೈಮ್ ಐತೇನೆ. ಟೈಮ್ ಇದ್ದಾಗ ಬಂದು ಅಚೀವ್ ಮಾಡ್ಕೊರಿ. ಯಾಕಂದ್ರೆ ಟೈಮ್ ಮುಂದೆ ಹೋದ್ಮ್ಯಾಗ ಆಗಂಗಿಲ್ಲ. ಸೀರಿಯಸ್ ಹೇಳಂತೀನಿ. ಬಂದು ಪಟ ಬಂದ್ಬಿಡ್ರಿ. ನೋಡ್ರಿ BMW ಇಲ್ಲಿ ನೋಡ್ರಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಂಗೆ ಯಾರು ಸಪೋರ್ಟ್ ಮಾಡಿರಲ್ಲ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಫುಲ್ ಹೇಳ್ತೀನಿ. ಮಮ್ಮಿ, ನಿನ್ನ ಮಗ ಅಚೀವ್ಮೆಂಟ್ ಮಾಡಿದ. ನಮ್ಮ ಟೀಚರ್ಸ್ ಏನು ಮಾಡಂಗಿಲ್ಲ, ನಾನು ನಂಬಿದಾರೆ ಟೀಚರ್ ನಾ ಏನು ಮಾಡಿಲ್ಲ ಹೌದಾ. ಆದ್ರೆ ನಾ ಈಗ ಲಾಸ್ಟ್ ಬೆಂಚ್ ಇದ್ರು ಟಾಪ್ ಆಫ್ ದಿ ವರ್ಲ್ಡ್ ಅದೀನಿ. ನಮ್ಮ ಟೀಚರ್ ನಾ ಇದನ್ನ ಹೇಳಕ್ ಇಷ್ಟಪಡ್ತೀನಿ, ನಾನೇ ಟಾಪ್ ಆಫ್ ದಿ ವರ್ಲ್ಡ್ ಆಗಿದ್ದೀನಿ. ಎಸ್, ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಇನ್ ಟಾಪ್ ಆಫ್ ದಿ ವರ್ಲ್ಡ್ ಬ್ರೋ. ಥ್ಯಾಂಕ್ ಯು. ಯಾರು ಸಪೋರ್ಟ್ ಮಾಡಿರಲ್ಲ, ಸೀರಿಯಸ್ಲಿ ಲಿಟರ್ಲಿ ಎಲ್ಲರಿಗೂ ನನ್ನ ಥ್ಯಾಂಕ್ಫುಲ್ ಇರ್ತೈತಿ. ನಾ ಮಾತ್ರ ಅಚೀವ್ಮೆಂಟ್ ಮಾಡಿದೆ ಬ್ರೋ. ನಿಮ್ಗೆ ಇದು ಈಸಿ ಅನ್ನಿಸ್ಬೋದು, ನನಗೆ ಭಾಳ ಟಫ್. ಭಾಳ ಅಂದ್ರೆ ಭಾಳ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಅಚೀವ್ಮೆಂಟ್ ಮಾಡೀನಿ. ಏನು ಮಾತಾ ಬರಂತಿಲ್ಲ. ನನ್ನ ಅಲೆಮಾರಿ ನಿಂತೈತಿ. ಗಾಡಿ ತೆಗಿಬೇಕು ನಾ ಈಗ. ನೋಡ್ರಿ ಕಾರ್ ಬರಂತ. ಎಸ್ ಮಮ್ಮಿ, ಐ ಲವ್ ಯು ಮಮ್ಮಿ. ನೀವು ಮಾಡಿರೋ ಸಪೋರ್ಟಿಗೆ ನನ್ನ ಫ್ರೆಂಡ್ಸ್ ಎಲ್ಲರೂ ಮಾಡಿದ್ದಕ್ಕೆ ನಾನು ಇಲ್ಲಿ ಮಟ್ಟ ಬಂದೇನಿ. ಈಗ ತೆಗ್ದಿಲ್ಪ ನಾ ಏನು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಂಗೆ ಸಪೋರ್ಟ್ ಮಾಡಂತಿರು. ಈ ವ್ಲಾಗ್ ಅಂತೂ ನೋಡ್ರಿ, ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ.